27 ಫೆಬ್ರವರಿ 2025. ನಾನು ಈ ಒಂದು ಚಾನಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೌಜನ್ಯ ಮರ್ಡರ್ ಕೇಸ್ ಬಗ್ಗೆ. ಆ ಒಂದು ವಿಡಿಯೋ ಯಾವ ತರ ಸೆನ್ಸೇಷನಲ್ ಆಯ್ತು ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಅದಾದ್ಮೇಲೆ ಬಹಳಷ್ಟು ಸೋ ಕಾಲ್ಡ್ ಜ್ಞಾನಿಗಳು ಮುಂದೆ ಬಂದು ಒಂದ್ ಸವಾಲ್ ಹಾಕಿದ್ರು. ನೀವು ಹೇಳೋದಕ್ಕೆಲ್ಲ ನಿಮ್ ಹತ್ರ ಸಾಕ್ಷಿ ಇದೆ ಅಂದ್ರೆ ಆ ಸಾಕ್ಷಿನ ಪಬ್ಲಿಕ್ ಮಾಡಿ ಅಥವಾ ಕೋರ್ಟ್ ತಗೊಂಡು ಹೋಗ್ಕೊಡಿ, ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ. ಅದಾದ್ಮೇಲೆ ನಾನು ಒಂದು ವಿಡಿಯೋ ಮಾಡಿದೆ ಸಾಕ್ಷಿ ನಾಶ ಅಂತ. ಅಂಡ್ ಆ ಒಂದು ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೀನಿ ಹೇಗೆ ಸೌಜನ್ಯ ಕೇಸ್ ಅಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂತ. ಆದ್ರೂ ಕೆಲವೊಬ್ರದ್ದು ಮಾತ್ರ ಅದೇ ಇದ್ದಿತ್ತೆ, ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿ ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ. ಹಾನೆಸ್ಟ್ಲಿ ಹೇಳ್ಬೇಕು ಅಂತಂದ್ರೆ, ಮನ್ಸಾಕ್ಷಿ ಮುಟ್ಕೊಂಡು ಹೇಳ್ಬೇಕು ಅಂದ್ರೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ. ಅಂಡ್ ಮಿಕ್ಕಿರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗೋದು ಬಹಳ ಕಷ್ಟ. ಸೊ ಏನಪ್ಪಾ ಮಾಡೋದು, ನಮ್ ಕಣ್ಣು ಮುಂದೆನೆ ಆರೋಪಿಗಳು ಐಷಾರಾಮಿ ಜೀವನ ನಡೆಸ್ತಿದ್ದಾರೆ, ಆದ್ರೆ ಸಾಕ್ಷಿ ಇಲ್ಲದೆ ಅವ್ರನ್ನೇನು ಮಾಡಕ್ ಆಗ್ತಿಲ್ವಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು, ನಾವು ಮುಂದೆ ಏನು ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಅಂಡ್ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡಿದಾನೆ. ಅಂಡ್ ಅದು ಯಾವ ತರ ಕೆಲಸ ಗೊತ್ತಾ, ದಣಿಗಳು ಮಾಡಿ ಅಥವಾ ಮಾಡಿ ಬಿಸಾಡಿರುವಂತಹ ಹೆಣಗಳನ್ನ ಯಾರಿಗೂ ಗೊತ್ತಾಗದಿರೋ ರೀತಿ ಎತ್ಕೊಂಡು ಹೋಗಿ ಎಲ್ಲೋ ದೂರದಲ್ಲಿ ಯಾವ್ದೋ ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರೋದು, ಇದು ಈ ವ್ಯಕ್ತಿಯ ಕೆಲಸ. ಒಂದ್ ಅಂದಾಜು ಪ್ರಕಾರ ಈ ವ್ಯಕ್ತಿ ತನ್ನ 20 ಇಯರ್ಸ್ ಆಫ್ ಸರ್ವಿಸ್ ಅಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ಆ ಹೆಣಗಳನ್ನ ಎಲ್ಲೆಲ್ಲಿ ಮಣ್ಣು ಮಾಡಿದಾನೆ ಅನ್ನುವಂತಹ ವಿಷಯ ಇವನೊಬ್ನಿಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ. ಅಂಡ್ ನೌ ಹಿ ಇಸ್ ರೆಡಿ ಟು ಟೇಕ್ ಔಟ್ ಆಲ್ ದೋಸ್ ಬಾಡೀಸ್, ಬಿಕಾಸ್ ಈಗ ಈತನ್ಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ. ಅಂಡ್ ಈಗ ಅಸ್ಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ.